ಮಾಡಿರೋ ಫೈನಲಿಸ್ಟ್ ಅಲ್ಲಿ ಏನಕ್ಕೆ ನಮ್ಮ ಸಾಹೇಬ್ರ ಹೆಸರು ಇಲ್ಲ? ಪಕ್ಷದ ಎಲ್ಲ ರೀತಿಯಲ್ಲೂ ಶಿಸ್ತಿನ ಸಿಪಾಯಿ ಆಗಿದ್ರು ಸಹ ಅವ್ರಿಗೆ ಅನ್ಯಾಯ ಮಾಡೋರು ಸರ್ ಇವರು. ನಮ್ಮ ಪ್ರಿಯಕೃಷ್ಣ ಸಾರು, ನಮ್ಮ ಕೃಷ್ಣಪ್ಪ ಸಾರು ಸತತವಾಗಿ 4 ಬಾರಿ ಗೆದ್ಕೊಂಡ್ ಬಂದಿದ್ದಾರೆ. ಯಾಕೆಂದ್ರೆ ಸೀನಿಯರ್ಟಿಗೆ ಹೋದ್ರೆ ಕೃಷ್ಣಪ್ಪ ಇದ್ದಾರೆ, ಜೂನಿಯರ್ಗೆ ಹೋದ್ರೆ ಪ್ರಿಯಕೃಷ್ಣ ಅವರು ಇದ್ದಾರೆ. ಇಬ್ಬರಲ್ಲಿ ಒಬ್ಬರು ಕೊಡಬೇಕಿತ್ತು ನೀವು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ವಿಸ್ತರಣೆಯಲ್ಲಿ ತಮ್ಮ ನೆಚ್ಚಿನ ನಾಯಕರಾದ ಎಂ ಕೃಷ್ಣಪ್ಪ ಹಾಗೂ ಪ್ರಿಯಕೃಷ್ಣ ಅವರನ್ನ ಕ್ಯಾಬಿನೆಟ್ ಸಚಿವರನ್ನಾಗಿ ತೆಗೆದುಕೊಳ್ಳದೇ ಇರುವ ಕಾರಣ ಬೆಂಬಲಿಗರು ಸರ್ಕಾರದ ವಿರುದ್ಧ ಹಾಗೂ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಿದ್ದು, ನಿಷ್ಠಾವಂತ ನಾಯಕರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಆಗ್ರಹಿಸಿ ಕೆಪಿಸಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡುತ್ತಿದ್ದು, ಸಾಮೂಹಿಕ ರಾಜೀನಾಮೆಗೆ ಮುಂದಾಗಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ, ತಮ್ಮ ಡಿಮ್ಯಾಂಡ್ ಏನು, ಯಾವ ರೀತಿ ಅನ್ಯಾಯ ಆಗಿದೆ ತಮ್ಮ ನಾಯಕರಿಗೆ ಅನ್ನುವಂಥದ್ದು ಅವ್ರ ಬಾಯಿಂದಲೇ ಕೇಳೋಣ. ನಮ್ಮ ಸರ್ಕಾರ, ನಾವು ತಂದ ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರು ತಂದಂಥ ಸರ್ಕಾರದಲ್ಲಿ ಕೃಷ್ಣಪ್ಪ ಅವರಿಗೆ ಅನ್ಯಾಯ ಮಾಡಿದಂಥ ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದಲ್ಲಿರುವಂಥ ನಮ್ಮ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತೆಲ್ಲರೂ ಕೂಡ ಸೇರಿ ನಮಗೆ ಅನ್ಯಾಯ ಆಗಿದೆ. ಈ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೆಲಸ ಮಾಡಿದಂಥ ನಿಷ್ಠಾವಂತ ಕೃಷ್ಣಪ್ಪ ಅವರ ಕಾರ್ಯಕರ್ತರು ಸಾಮೂಹಿಕ ರಾಜೀನಾಮೆ ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಕೃಷ್ಣಪ್ಪವನ್ನು ಉಳಿಸ್ಕೊಂಡಿದ್ದೀವಿ. ಅದೇ ರೀತಿ ಕೃಷ್ಣಪ್ಪ ಅವರು ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ನಿಷ್ಠಾವಂತರಿದ್ದಾರೆ, ಭ್ರಷ್ಟಾಚಾರ ರಹಿತವಾಗಿದ್ದಾರೆ. ಅಂಥವ್ರಿಗೆ ಕೊಡಿದಂಥ ಮಂತ್ರಿ ಸ್ಥಾನ ಮೊನ್ನೆ ಗೆದ್ದವ್ರಿಗೆ ಕೊಟ್ಟಿದ್ದೀರಾ. ಈ ಒಂದು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ, ಹೈಕಮಾಂಡ್ ಅವರಲ್ಲಿ ನಾವು ಹೋರಾಟ ಮಾಡ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬೇಕಾದ್ರೆ ಪ್ರಾಣ ತ್ಯಾಗ ಮಾಡಿದ್ರೂ ಪರವಾಗಿಲ್ಲ, ನಮ್ಮ ಜೀವಗಳು ಹೋದ್ರೂ ಪರವಾಗಿಲ್ಲ, ನಾವು ಹೋರಾಟನ ಮುಂದುವರಿಸ್ತೀವಿ. ನಾವು ಅನ್ಯಾಯ ಮಾಡಿದಂಥ ಏನು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿಗೆ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಕೃಷ್ಣಪ್ಪ ಅವರು ಜೋಡೋ ಯಾತ್ರೆ ಇರ್ಬೋದು, ಮೇಕೆದಾಟು ಇರ್ಬೋದು, ಅಥವಾ ಗಣಿ ಹೋರಾಟ ಇರ್ಬೋದು, ಜಿ ಪರಮೇಶ್ವರ್ ಜೊತೆಗೆ, ಗುಂಡೂರಾವ್ ಜೊತೆಗೆ, ಮತ್ತು ಅದೇ ರೀತಿ ಕೃಷ್ಣ ಬೈರೇಗೌಡ ಯೂತ್ ಕಾಂಗ್ರೆಸ್ ಇದ್ದಾಗ ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಕೆಲಸ ಮಾಡ್ಕೊಂಬಂದಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೊಡದಂಥ ಮಂತ್ರಿಗಿರಿ ನೀವು ಯಾರು ಗಂಟು ಕೊಟ್ಟವ್ರಿಗೆ ಕೊಟ್ಟಿದ್ದೀರಾ, ಬೇರೆ ಯಾರು ಕೊಡ್ತಾ ಇದ್ದೀರಾ? ನಿಷ್ಠಾವಂತರು ಬೇಕಿಲ್ವ ನಿಮಗೆ ಕಾಂಗ್ರೆಸ್ ಪಾರ್ಟಿಲಿ? ಒಳ್ಳೆ ಕೆಲಸ ಮಾಡೋ ರಾಜ್ಯದಲ್ಲಿ ಬೇಕಾಗಿಲ್ವ ನಿಮಗೆ ಮಾನ ಮರ್ಯಾದೆ ಇದೆಯಾ, ನ್ಯಾಯ ಇದೆಯಾ? ಅದಕ್ಕೋಸ್ಕರ ದಯಮಾಡಿ ನಾವು ಕೇಳ್ಕೊತಾ ಇದ್ದೀವಿ, ಕೃಷ್ಣಪ್ಪ ಅವರಿಗೆ ನ್ಯಾಯ ದೊರಕೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ. ಎಲ್ಲಿದ್ದೀರಾ ಹರಿಪ್ರಸಾದ್ ಅಧ್ಯಕ್ಷರು, ದಯಮಾಡಿ ಬಂದು ನಮ್ಮ ಸಾಮೂಹಿಕ ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು ಅಂತ ಈ ಮುಖಾಂತರ ಘೋಷಣೆ ಮಾಡ್ತಾ ಇದ್ದೀವಿ. ಪ್ರಿಯಕೃಷ್ಣ ಸಾರು ಗೆದ್ಕೊಂಡ್ ಬಂದಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಥರದ ಅಭಿವೃದ್ಧಿನೂ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ? ಅವರು ನಿಯತ್ತಾಗಿ ಇವತ್ತವರೆಗೂ ಅವ್ರದ್ದು ಒಂದು ಕಪ್ಪು ಚುಕ್ಕೆ ಇಲ್ಲ. ಪಕ್ಷದಿಂದ ಪಕ್ಷಕ್ಕೆ ಅವ್ರು ಜಂಪ್ ಆಗಿಲ್ಲ. ಯಾವಾಗೂ ಒಂದೇ ಸರ್ಕಾರ, ಒಂದೇ ಇದರಲ್ಲೇ ಇದ್ದಾರೆ, ಒಂದೇ ಪಕ್ಷದಲ್ಲೇ ಇದ್ದಾರೆ ಅವರು. ಅಂಥವ್ರು ಕೊಡ್ಬೇಕು ನೀವು. ಅದು ಬಿಟ್ಬಿಟ್ಟು ಮೊನ್ನೆ ಬಂದು ಈ ಪಕ್ಷಕ್ಕೆ ಸೇರ್ಕೊಂಡವ್ರಿಗೆ ಇವತ್ತು ಕೊಟ್ಟರೆ ನೀವು, ಈಗ ನಿಯತ್ತಾಗಿ ಎಲ್ಲಿರೋರಿಗೆ ಕಾಲ ಎಲ್ಲಿದೆ ಸರ್? ಈಗಲೇ ಧರ್ಮವಾಗಿ ನಿಯತ್ತಾಗಿರೋರಿಗೆ ಕಾಲ ಎಲ್ಲಿದೆ? ಅವ್ರ ಮನೆಗೆ ಹೋಗಿ ಬಾಗ್ಲಿಗೆ ಇವತ್ತಿಗೂ ಅಷ್ಟೇ ಅನ್ನದಾನ ಇರೋದು ಪ್ರತಿಯೊಂದು ಕೊಡ್ತಾರೆ. ಅವರು ಇವತ್ತು ಯಾರು ಈಗ ಕಷ್ಟದಲ್ಲಿದ್ದಾರೆ ಅವ್ರು ಕರೆದು ಅವರು ಹೆಲ್ಪ್ ಮಾಡ್ತಾರೆ. ಬೇರೆ ಯಾರನ್ನ ಮಾಡಿರೋದು ನೀವು ನೋಡಿದ್ದೀರಾ? ನಾವು ನೋಡಿದ್ದೀವಿ, ಕಣ್ಣಲ್ಲಿ ನಾವು ಅದು ಹೇಳ್ತಾ ಇದ್ದೀವಿ. ಇಂಥ ವ್ಯಕ್ತಿ ಕೊಡ್ತೀರಾ, ಇನ್ಯಾರು ಕೊಡ್ತೀರಾ ಸರ್ ನೀವು ಹೇಳಿ? ನಮ್ಮ ಕೃಷ್ಣ ಸರ್ಗೂ ಅಷ್ಟೇ ನಮ್ಮ ಸ್ವಂತ ಕಾಸಲ್ಲಿ ವಿದ್ಯಾರ್ಥಿಗಳಿಗೆ, ಬಡವರಿಗೆ ಮನೆಗಳು ಕಟ್ಕೊಟ್ಟಿದ್ದಾರೆ. ಆರೋಗ್ಯದಲ್ಲಿ ಆಗಲಿ, ಯಂತ್ರದಲ್ಲಿ ಆಗಲಿ ಎಲ್ಲದಲ್ಲೂ ಒಂದು ಮುಂದ್ಗೈ ಇದ್ದಾರೆ ಅವರು. ನಮ್ಮ ಕೃಷ್ಣಪ್ಪ ಸರ್ ಅಷ್ಟೇ ಮುಂದೆ ಇರ್ತಾರೆ ಅವರು. ಅಂಥವ್ರು ಕೊಡ್ಬೇಕು ಸರ್ ನೀವು. ಅಟ್ಲೀಸ್ಟ್ ಇಬ್ಬರಲ್ಲಿ ಒಬ್ರಿಗಾನ ಕೊಡಬೇಕು. ಹಿರೀಕರು ನಮ್ಮ ಕೃಷ್ಣಪ್ಪ ಸರ್ಗೆ ನೀವು ಕೊಡಲೇಬೇಕು. ಸತತವಾಗಿ ಗೆದ್ಕೊಂಡ್ ಬಂದವ್ರೆ ಅವ್ರು. ಒಂದ್ಸರಿ 2 ಸರಿ ಗೆದ್ದಿಲ್ಲ, ಸತತವಾಗಿ ಗೆದ್ಕೊಂಡ್ ಬಂದವ್ರೆ. ಅಂಥವ್ರು ಕೊಡ್ಬೇಕು ನೀವಲ್ವಾ? ಅಂಥ ವ್ಯಕ್ತಿ ಕೊಡ್ಲಿಲ್ಲ ಅಂದ್ರೆ ಯಾವ ವ್ಯಕ್ತಿ ಕೊಡ್ತೀರಾ ಹೇಳಿ? ಸರ್, ಸಚಿವ ಸ್ಥಾನ ಕೊಟ್ಟಿಲ್ಲ. ನಿಷ್ಠಾವಂತರು ಶಾಸಕರು, ಭ್ರಷ್ಟಾಚಾರ ಶಾಸಕರು ನಮ್ಮ MLA ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಕೃಷ್ಣ ಅವರು ಇಬ್ಬರಲ್ಲಿ ಯಾರಾದ್ರೂ ಒಬ್ರಿಗಾದ್ರೂ ಸಚಿವ ಸ್ಥಾನ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷದಿಂದ ಮೋಸ ಮಾಡಿದವ್ರಿಗೆಲ್ಲ, ಪಕ್ಷದ್ರೋಹ ಮಾಡಿದವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ₹1 ಭ್ರಷ್ಟಾಚಾರ ರಹಿತ ನಮ್ಮ ಶಾಸಕರು ಪ್ರಿಯಕೃಷ್ಣ ಮತ್ತು ಕೃಷ್ಣಪ್ಪ ಅವರು ಏನಕ್ಕೆ ಶಾಸಕ ಸಚಿವ ಸ್ಥಾನ ಕೊಟ್ಟಿಲ್ಲ, ಅದನ್ನು ಖಂಡಿಸಿ ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ಎಲ್ಲಿದೆ ಸರ್? ನ್ಯಾಯ ಕಾಣಿಸ್ತಾ ಇಲ್ವಾ? ಭ್ರಷ್ಟಾಚಾರಿಗಳಿಗೆ ನೀವು ಕೊಟ್ಟಿದ್ದೀರಾ ಸಚಿವ ಸ್ಥಾನ. ಭ್ರಷ್ಟರಹಿತ ಶಾಸಕರು ಇದ್ದಾರೆ ಅಂದ್ರೆ ಇಬ್ಬರೇ, ಒಂದು ಪ್ರಿಯಕೃಷ್ಣ, ಇನ್ನೊಬ್ರು ಕೃಷ್ಣಪ್ಪ ಅವರು. ಇಬ್ಬರಿಗೂ ಏನಕ್ಕೆ ಕೊಟ್ಟಿಲ್ಲ ಶಾಸಕರು? ಡಿ.ಕೆ. ಶಿವಕುಮಾರ್ ಮಾಡಿರೋ ಫೈನಲಿಸ್ಟ್ ಅಲ್ಲಿ ಏನಕ್ಕೆ ನಮ್ಮ ಸಾಹೇಬ್ರ ಹೆಸರು ಇಲ್ಲ? ಆ ಕಾರಣನೂ ಹೇಳ್ತಾ ಇಲ್ಲ ಸರ್. ಕಾರಣ ಹೇಳ್ರಿ ಅಂತಾನೆ ನಾವು ಕೇಳ್ತಾ ಇರೋದು. ನ್ಯಾಯ ಕಣ್ಣಿಲ್ವಾ? ಅನ್ಯಾಯ ಮಾಡೋರ್ಗೆನಾ ನ್ಯಾಯ ತಕ್ಕಡಿ? ಯಾಕೆ ಒಂದ್ ಕಡೆ ವಾಲಿದೆ, ಅದನ್ನ ಖಂಡಿಸಿ ನಾವು ಹೋರಾಟ ಮಾಡ್ತೀವಿ ಸರ್. ಸರ್ಕಾರದ ಪ್ರತಿಭಟನೆ ಮಾಡ್ತಾ ಇರಲಿಲ್ಲ. ನಮ್ಮ ಶಾಸಕರು ಇಬ್ರು, ಗೋವಿಂದರಾಜನಗರ ಮತ್ತು ವಿಜಯನಗರದ ಶಾಸಕರು ಸತತವಾಗಿ 5 ವರ್ಷದಿಂದ ಗೆದ್ಕೊಂಡ್ ಬರ್ತಾ ಇದ್ದಾರೆ.
ಡಿಸರ್ವ್ ಇದ್ದಾರೆ. ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಏನು ಸರ್ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ಬಂದಿದ್ದೀವಿ. ಇಂಥ ಸೀನಿಯರ್ಸ್ ರಾಮಲಿಂಗಾರೆಡ್ಡಿ ಅಂತ ಸೀನಿಯರ್ಸ್ ಇದ್ದಾರೆ ನಮ್ಮ ಕೃಷ್ಣಪ್ಪ ಅವರು. ಅವ್ರಿಗೆಲ್ಲ ಕೇಳ್ದಲೆ ಕೊಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಯಾಕೆ ಕೊಡ್ತಾ ಇಲ್ಲ? ಏನು ಕೆಲಸ ಮಾಡಿಲ್ಲ, ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಸಂಘಟನೆಲೆ ಇದಾಗಿದ್ದಾರೆ ಅವರು. ಆಮೇಲೆ ಮೀಡಿಯಾದಲ್ಲಿ ಆಗಲಿ ಎಲ್ಲಾಗಲಿ ನೆಗೆಟಿವ್ ಮಾತಾಡೋದಾಗಲಿ ಬೇರೆಯವ್ರ ಪರ ಮಾತಾಡೋದೇ ಇಲ್ಲ ಅವರು. ಬಡವ್ರಿಗೆ ಬಗ್ಗರಿಗೆ ಸಹಾಯ ಮಾಡ್ಕೊಂಡು ಕ್ಷೇತ್ರದಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ದಲೆ ಒಂದು ಕಮಿಷನ್ ಕೂಡ ಆಸೆ ಪಡೋರು ನಮ್ಮ ಶಾಸಕರು. ಅಂಥವ್ರಿಗೆ ನೀವು ಕೊಟ್ಟಿಲ್ಲ ಅಂದ್ರೆ ಏನು ಸರ್? ಆಮೇಲೆ ನಮಗೂ ಗೊತ್ತಾಗ್ತಿಲ್ಲ ಸರ್. ನೈಟ್ವರೆಗೂ ಚೆನ್ನಾಗಿತ್ತು, ಬೆಳಗಾಗೋಷ್ಟರಲ್ಲಿ ಏನಾಗಿದೆ ನಮಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದ್ರೆ ಸೀನಿಯರ್ಟಿಗೆ ಹೋದ್ರೆ ಕೃಷ್ಣಪ್ಪ ಇದ್ದಾರೆ, ಜೂನಿಯರ್ಗೆ ಹೋದ್ರೆ ಪ್ರಿಯಾ ಕೃಷ್ಣ ಅವರು ಇದ್ದಾರೆ. ಇಬ್ಬರಲ್ಲಿ ಒಬ್ರು ಕೊಡಬೇಕಿತ್ತು. ನೀವು ಯಾರು ಒಬ್ರನ್ನ ರಿಜೆಕ್ಟ್ ಮಾಡಿದ್ರೆ ನಮ್ಗೇನು ಬೇಜಾರಾಗ್ತಿರಲಿಲ್ಲ. ಇಬ್ಬರಿಗೂ ಇಲ್ಲ ಅಂದ್ರೆ ಬೇಜಾರಾಗುತ್ತಲ್ಲ ಸರ್? ಇಬ್ಬರಿಗೂ ಅನ್ಯಾಯ ಆಗಿದೆ. ಆಮೇಲೆ ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ನಾವು ನಮ್ಮ ಕ್ಷೇತ್ರದ ಶಾಸಕರು ಭಾರತ್ ಜೋಡೋ ಆಗಲಿ, ಮೇಕೆದಾಟು ಆಗಲಿ, ಮೆಂಬರ್ಶಿಪ್ ಎಲ್ಲ ಹೈಯೆಸ್ಟ್ ಗೋವಿಂದರಾಜನಗರ, ವಿಜಯನಗರ, ಯಾವುದ್ರಲ್ಲೂ ಬ್ಲ್ಯಾಕ್ ಮಾರ್ಕ್ ಇಲ್ಲ, ಯಾವುದ್ರಲ್ಲೂ ಕಡಿಮೆ ಇಲ್ಲ. ಎಲ್ಲೇ ಪ್ರೊಟೆಸ್ಟ್ ಆದ್ರೂ ನಾವು ಮುಂದೆ ಇರ್ತೀವಿ. ಗೋವಿಂದರಾಜನಗರ, ವಿಜಯನಗರ ಶಾಸಕರು KPCC ಕಾರ್ಯಕ್ರಮಗಳಲ್ಲಿ ನಾವು ಮುಂದಿರ್ತೀವಿ. ಅಂಥವ್ರಿಗೆ ಏನಕ್ಕೆ ಸರ್ ಸಚಿವ ಸ್ಥಾನ ಇಲ್ಲ ಅಂದ್ರೆ ಯಾರಿಗಾದ್ರೂ ಶಾಕ್ ಆಗುತ್ತೆ. ಆಮೇಲೆ ನಿರಾಸೆ ಆಗಿದೆ, ಎಲ್ಲರಿಗೂ ಬೇಜಾರಾಗಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ಮೈನಸ್ ಪಾಯಿಂಟ್. ಸರ್ಕಾರದ ವಿರುದ್ಧನೇ ಪ್ರೊಟೆಸ್ಟ್ ಮಾಡುವಂಥ ಸಂಗತಿ ನಮಗೆ ಬಂದಿದೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಅವರು ಮುಖ್ಯಮಂತ್ರಿಗಳಾಗ ಮುಂಚೆ ನನಗೆ ಕೂಲಿ ಕೊಡಿ ಅಂತ ಕೇಳಿದರು. ಅದೇ ನಿಟ್ಟಿನಲ್ಲಿ ನಮ್ಮ ಶಾಸಕರು ಸಹ ಒಂದೇ ಪಕ್ಷದಲ್ಲಿ ಇದ್ದು ಅವರು 5ರಿಂದ 6 ಬಾರಿ ಶಾಸಕರಾಗಿದ್ದಾರೆ, 1 ಬಾರಿ ಸಚಿವರಾಗಿದ್ದಾರೆ, ಉತ್ತಮವಾದ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಅವರಿಗೆ ಕೂಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮದೇ ಆದ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡೋದು ಬಹಳ ದುಃಖಕರ ವಿಷಯ. ಯಾಕೆಂದರೆ ನಾವು ಇದೇ ಪಕ್ಷದಲ್ಲಿ ಕೂತು ಬೇರೆ ಪಕ್ಷದವರ ವಿರುದ್ಧ ಪ್ರತಿಭಟನೆ ಮಾಡಿರೋದುಂಟು. ಬಟ್ ನಾವು ನಮ್ಮ ಪಕ್ಷದ ವಿರುದ್ಧವೇ ಮಾತಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಮುಖ್ಯಮಂತ್ರಿ ಅವರು ಸಮಾಧಾನದಿಂದ ಇದ್ದಕ್ಕೋಸ್ಕರ ನಾನು ಈಗ ಮುಖ್ಯಮಂತ್ರಿ ಆಗಿದ್ದೇನೆ, ಸಮಾಧಾನದಿಂದ ಇರಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೆ ಅದಕ್ಕೆ ಸರ್? ಅವ್ರು ಸಮಾಧಾನವಾಗಿ ಇದ್ದು ಆಗಿದ್ದೀನಿ ಅಂತ ಇದ್ದಾರಲ್ಲ, ಅವ್ರಿಗೂ ಒಂದೇ ವಯಸ್ಸಿದೆಯಾ? ನಮ್ಮ ಶಾಸಕರು 70 ಚಿಲ್ಲರೆ ವಯಸ್ಸಾಗಿದೆ ನಮ್ಮ ಶಾಸಕರಿಗೆ. ಅವ್ರಿಗೆ ಇವಾಗ 60 ಚಿಲ್ಲರೆ. ಅವರು ಇನ್ನೂ ಒಂದು 5 ವರ್ಷ ಕಾಯ್ಬೋದಿತ್ತಲ್ಲ, ಯಾಕೆ ಕಾಯ್ದಿಲ್ಲ? ಕಾಯ್ಬೋದಿತ್ತಲ್ವಾ? ನಮ್ಮ ಶಾಸಕರಿಗೂ ಅವರು ಒಂದು ಶಕ್ತಿಯಾಗಿರ್ಬೇಕಾದ್ರೆ ರಾಜ್ಯಾದ್ಯಂತ ಇನ್ನೂ ಒಂದು ಕೆಲಸ ಕಾರ್ಯಗಳನ್ನ ಮಾಡುವ ಆಸೆ ಇಟ್ಕೊಂಡು ಜನರ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದವರು. ಅಂಥವ್ರಿಗೆ ಇದು ಮಾಡೋದು ತಪ್ಪಲ್ವಾ ಮುಂದಿನ ನಡೆ ಸರ್? ಈಗಾಗಲೇ ಎಲ್ಲ ಸಾಮಾಜಿಕ ಎಲ್ಲ ಪೂರ್ತಿ ಜನ ಎಲ್ಲ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಯೂತ್ ಕಾಂಗ್ರೆಸ್ ಆಗಲಿ, ಮೇನ್ ಕಾಂಗ್ರೆಸ್ ಆಗಲಿ ಸಾಮೂಹಿಕವಾಗಿ ರಾಜೀನಾಮೆ ಕೊಡಲಿಕ್ಕೆ ಬಂದಿದ್ದೀವಿ. ಮುಂದೆ ಇನ್ನೂ ಶಾಂತಿಯುತವಾಗಿ ಪ್ರತಿಭಟನೆ ನಡೆಯುತ್ತೆ. ನಮಗೆ ಅಧಿಕಾರ ಸಿಗೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಇದೇ ಮುಖ್ಯಮಂತ್ರಿ ಏನು ಹೇಳ್ತಾರೆ, ಪಕ್ಷ ನಿಷ್ಠೆ ಆಗಿರಬೇಕು, ಪಕ್ಷನ ತಾಯಿ ಥರ ನೋಡ್ಬೇಕಂತ. ತಾಯಿ ಥರ ನೋಡೋರಿಗೆ ಅನ್ಯಾಯ ಆಗಿದೆ ಸರ್. ಯಾಕಂದರೆ ಪಕ್ಷದ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಸಾಹೇಬರು ಮಾಡೋರೆ. ನೀವು ನೋಡಿದ್ದೀರಾ, ರಾಹುಲ್ ಗಾಂಧಿ ಮಾಡಿದಂಥ ಭಾರತ್ ಜೋಡೋ ಕಾರ್ಯಕ್ರಮ ಆಗಿರ್ಬೋದು, ಈಗಿನ ಮುಖ್ಯಮಂತ್ರಿ ಮಾಡಿದ ಮೇಕೆದಾಟು ಕಾರ್ಯಕ್ರಮ ಅತಿ ಹೆಚ್ಚು ಸಂಖ್ಯೆ ಸೇರಿಸಿದ್ದು ನಮ್ಮ ವಿಜಯನಗರ ಗೋವಿಂದರಾಜನಗರ ಕ್ಷೇತ್ರದಲ್ಲಿ. ಮುಂದೆ ಬೈ ಎಲೆಕ್ಷನಲ್ಲಿ ದಾವಣಗೆರೆಯಲ್ಲಿ ಎಲ್ಲ ಕಾರ್ಯಕರ್ತರು ಕಳಿಸಿ ಯಾವ ಥರ ಗೆದ್ಕೊಂಡ್ಬಂದಾರೆ. ಇವರಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ಪಕ್ಷದ ಎಲ್ಲ ರೀತಿಯಲ್ಲೂ ಅವ್ರು ಶಿಸ್ತಿನ ಸಿಪಾಯಿ ಆಗಿದ್ರು ಸಹ ಅವ್ರಿಗೆ ಅನ್ಯಾಯ ಮಾಡೋರು ಸರ್ ಇರೋ. ನಮಗೆ ನ್ಯಾಯ ಆಗಿರೋ ಗಂಟ ನಾವೆಲ್ಲ ಹೋರಾಟ ಇದ್ದೀವಿ. ನಮ್ಮ ಯುವ ಕಾಂಗ್ರೆಸ್ ಇರ್ಬೋದು, ಮೇನ್ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಸೇರಿ ಸಾಮೂಹಿಕ ರಾಜೀನಾಮೆ ಕೊಡೋಕ್ಕೆ ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ರಾಜೀನಾಮೆ ಕೊಡೋಕೆ ಬಂದಿದ್ದೀವಿ ನಾವು. ಅವ್ರಿಗೆ ನ್ಯಾಯ ಸಿಗಬೇಕು, ಸಚಿವ ಸ್ಥಾನ ಶೀಘ್ರದಲ್ಲೇ ಕೊಡಬೇಕಂತ ನಮ್ಮೆಲ್ಲರಿಗೂ ಮನವಿ ಸರ್. BK ಹರಿಪ್ರಸಾದ್ ಅವ್ರಿಗೆ ಭೇಟಿ ಆಗೋಕ್ಕೆ ನಾವು ಬಂದಿರೋದು. ಅವ್ರು ಸದ್ಯ ಇನ್ನೂ ಗಂಟ ಬಂದಿಲ್ಲ, ಅವರೆಲ್ಲ ಬೇರೆ ಕಡೆ ಇದ್ದಾರಂತೆ. ಅವ್ರು ಬರೋ ಗಂಟ ನಮ್ಮ ಹೋರಾಟ ನಡೆಯುತ್ತೆ. ಇವತ್ತಿಲ್ಲ ನಾಳೆ ಬರ್ತೀವಿ, ನಾಳೆನೂ ಸಿಕ್ಕಿಲ್ಲ ನಾಡಿದ್ದು ಬರ್ತೀವಿ ನಾವು. ನಮ್ಮ ಸಾಹೇಬ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಬರ್ತಾನೆ ಇರ್ತೀವಿ ಸರ್.